ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಸರಣಿ ಕೈತಪ್ಪಿ ಹೋಗಿದೆ. 3 ದಿನಗಳ ಏಕದಿನ ಸರಣಿಯನ್ನ ಲಂಕಾ ಪಡೆ 2-0 ಅಂತರಗಳಿಂದ ಗೆದ್ದು ಬೀಗಿದೆ. ಪಂದ್ಯದ ಬಳಿಕ ಮಾತನಾಡಿದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಸೋಲಿನಿಂದ ಜಗತ್ತೇನು ಕೊನೆಯಾಗೋದಿಲ್ಲ. ತಮ್ಮ ತಂಡದಲ್ಲಿರುವ ಆಟಗಾರರು ಹಲವು ವರ್ಷಗಳಿಂದ ಸ್ಥಿರ ಪ್ರದರ್ಶನ ನೀಡ್ತಾ ಇದ್ದು, ಇದೊಂದು ಸೋಲಿಗೆ ಬೇಸರ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. 3ನೇ ಪಂದ್ಯ ಸೋತ ನಂತರ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ ಲಂಕಾ ಆಟಗಾರರನ್ನ ಹೊಗಳಿದ್ದಾರೆ. ನಮಗಿಂತ ಉತ್ತಮ ಪ್ರದರ್ಶನ ನೀಡಿದ್ದರಿಂದ ಶ್ರೀಲಂಕಾ ಸರಣಿ ಗೆದ್ದಿದೆ. ಇದರಲ್ಲಿ 2 ಮಾತಿಲ್ಲ. ಅವರು ಎಲ್ಲ ವಿಭಾಗಗಳಲ್ಲೂ ಕೂಡ ನಮಗಿಂತ ಉತ್ತಮ ಪ್ರದರ್ಶನ ತೋರಿದ್ದಾರೆ ಎಂದು ರೋಹಿತ್ ಶರ್ಮಾ ಒಪ್ಪಿಕೊಂಡಿದ್ದಾರೆ. T20 ವಿಶ್ವಕಪ್ ಗೆದ್ದ ನಂತರ ತುಂಬಾ ರಿಲ್ಯಾಕ್ಸ್ ಆದ್ರ ಎಂದು ಕೇಳಿದ್ದಕ್ಕೆ ಇದೊಂದು ದೊಡ್ಡ ಜೋಕ್ ಎಂದು ನಕ್ಕಿದ್ದಾರೆ ಹಿಟ್ಮ್ಯಾನ್. ಶ್ರೀಲಂಕಾ ಸ್ಪಿನ್ನರ್ಗಳಿಗೆ ಭಾರತದ ಹುಲಿಗಳು ನಡುಗಿದ್ದು ಸುಳ್ಳಲ್ಲ. ಹೇಳಿ ಕೇಳಿ ಪ್ರೇಮ್ದಾಸ್ ಸ್ಟೇಡಿಯಂ ಸ್ಪಿನ್ನರ್ಗಳ ಫೇವರೇಟ್ ಸ್ಟೇಡಿಯಂ. ಇದಕ್ಕೆ ಸರಿಯಾಗಿ ಲಂಕನ್ನರು ಕೂಡ ಸ್ಪಿನ್ನರ್ಗಳ ಮೇಲೆಯೇ ಸ್ಟ್ರಾಟಜಿ ರೂಪಿಸಿದ್ರು. ಇದೇ ಲಂಕನ್ನರ ಗೆಲುವಿಗೆ ಕಾರಣ ಆಯಿತು. ವಿಪರ್ಯಾಸ ಅಂದ್ರೆ ಲಂಕನ್ನರ ಸ್ಪಿನ್ ದಾಳಿಗೆ ಟೀಂ ಇಂಡಿಯಾ ಘಟಾನುಘಟಿ ಬ್ಯಾಟರ್ಗಳು ಸೈಲೆಂಟ್ ಆಗಿದ್ದು. ಇದನ್ನ ನೋಡಿ ಕೆರಳಿರೋ ಕೆಲ ಫ್ಯಾನ್ಸ್ ಇವರೆಲ್ಲ IPLಗಳಲ್ಲಿ ಹುಲಿ, ದೇಶಕ್ಕಾಗಿ ಆಡುವಾಗ ಇಲಿಗಳು ಅಂತ ಟ್ರೋಲ್ ಮಾಡ್ತಿದ್ದಾರೆ. ಶ್ರೀಲಂಕಾದ ಸ್ಟಾರ್ ಕ್ರಿಕೆಟರ್ ಕುಶಲ್ ಮೆಂಡಿಸ್ ಮತ್ತು ಟೀಂ ಇಂಡಿಯಾ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಮಧ್ಯೆ ಕೊನೆ ಪಂದ್ಯದಲ್ಲಿ ಜಗಳ ನಡೆದಿದೆ. ಮೊಹಮ್ಮದ್ ಸಿರಾಜ್ 39ನೇ ಓವರ್ನಲ್ಲಿ 3ನೇ ಬಾಲ್ ಎಸೆದಾಗ ಜಟಾಪಟಿ ನಡೆದಿದೆ. ಕುಶಲ್ ಮೆಂಡಿಸ್ ಅವರನ್ನ ಸಿರಾಜ್ ಗುರಾಯಿಸಿ ನೋಡಿದ್ದಾರೆ. ಇದಕ್ಕೆ ಮೆಂಡಿಸ್ ಕೂಡ ಗುಟೂರು ಹಾಕಿ ಸಿರಾಜ್ ಹತ್ರ ಬಂದಿದ್ದಾರೆ. ಇಬ್ರು ಕೂಡ ಮಾತಿನ ಚಕಮಕಿ ನಡೆಸಿಕೊಂಡಿದ್ದು ಕೊನೆಗೆ ಸಿರಾಜ್ ತನ್ನ ಪಾಡಿಗೆ ಬಂದು ಬೌಲ್ ಮಾಡಿದ್ರು. ಪಂದ್ಯದಲ್ಲಿ ಭಾರತ ಸೋತು ಕೂಡ ವಿರಾಟ್ ಕೊಹ್ಲಿ ಅಗ್ರೆಷನ್ ವಿಡಿಯೋ ಸಿಕ್ಕಾಪಟ್ಟಿ ವೈರಲ್ ಆಗ್ತಿದೆ. ಎಲ್ಲರೂ ವಿರಾಟ್ ಕೊಹ್ಲಿ ಅವರನ್ನ ನೋಡಿ ವಿಂಟೇಜ್ ಕೊಹ್ಲಿ ಈಸ್ ಬ್ಯಾಕ್ ಅಂತಿದ್ದಾರೆ. ಸಿರಾಜ್ ಅವರನ್ನ ಮೆಂಡಿಸ್ ಕಿಚಾಯಿಸಿದ್ರು. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಲ್ಲಿ ಪಕ್ಕ ಕಿರಿಕ್ ಆಗುತ್ತೆ ಅಂತ ಅನ್ಕೊಳ್ಳುವಾಗಲೇ ಎಂಟ್ರಿ ಕೊಟ್ಟಿದ್ದು ಕಿಂಗ್ ಕೊಹ್ಲಿ. ಆದರೆ ವಿರಾಟ್ ಗುರಿ ಮೆಂಡಿಸ್ ಅಲ್ಲ, ಶ್ರೀಲಂಕಾ ನಾಯಕ ಚರಿತ್ ಅಸಲಂಕ. ರಿಯಾನ್ ಪರಾಗ್ ಅಸಲಂಕ ಅವರನ್ನ ಔಟ್ ಮಾಡ್ತಾ ಇದ್ದಂತೆ ಕೊಹ್ಲಿ ವಿರಾಟ ರೂಪ ತೋರಿಸಿದ್ರು. ಈ ರೀತಿ ವಿರಾಟ್ ರೂಪ ನೋಡಿದ ಇಂಡಿಯಾ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ. ಶ್ರೀಲಂಕಾದ ಯುವ ಬೌಲರ್ ದುನಿತ್ ವೆಲ್ಲಾಲುಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ದಕ್ಕಿದೆ. 21 ವರ್ಷದ ಹುಡುಗನ ಮುಂದೆ ಭಾರತೀಯ ಬ್ಯಾಟರ್ಗಳು ಈ ರೀತಿ ಪರದಾಡ್ತಾರೆ ಅಂತ ಫ್ಯಾನ್ಸ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ದುನಿತ್ ವೆಲ್ಲಾಲಗೆ ಭಾರತದ ಬಲಿಷ್ಠ ಬ್ಯಾಟರ್ಗಳಿಗೆ ಪೆವಿಲಿಯನ್ ಹಾದಿ ತೋರಿಸಿ ಕ್ರಿಕೆಟ್ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಹಾಗೆ ಅಕ್ಷರ್ ಪಟೇಲ್ ಸೇರಿದಂತೆ 5 ಪ್ರಮುಖ ವಿಕೆಟ್ಗಳನ್ನು ಪಡೆದು ಪಂದ್ಯದ ದಿಕ್ಕು ಬದಲಿಸಿದ್ದು ಕೂಡ ಇದೇ ವೆಲ್ಲಾಲಗೆ. ಶ್ರೀಲಂಕಾ ವಿರುದ್ಧ ಹೀನಾಯ ಸೋಲು ಕಂಡಿದ್ದ ಟೀಂ ಇಂಡಿಯಾ ಈಗ ಟೀಕಾ ಪ್ರಹಾರವನ್ನು ಎದುರಿಸ್ತಾ ಇದೆ. ಅದರಲ್ಲೂ ಪಾಕಿಸ್ತಾನದ ವೇಗದ ಬೌಲರ್ ಜುನೈದ್ ಖಾನ್ ಟೀಂ ಇಂಡಿಯಾದ ಕುರಿತು ಲೇವಡಿ ಮಾಡಿದ್ದಾರೆ. ಬುಮ್ರಾ ಇಲ್ಲದೆ ಭಾರತ ತಂಡದ ಬೌಲಿಂಗ್ ಶೂನ್ಯವಾಗಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಜುನೈದ್ ಖಾನ್ ಅಲ್ಲದೆ ಅನೇಕ ಕ್ರಿಕೆಟ್ ದಿಗ್ಗಜರು ಕೂಡ ಭಾರತ ತಂಡದ ಸೋಲಿಗೆ ಪ್ಲೇಯಿಂಗ್ 11 ಆಯ್ಕೆ ಕೂಡ ಒಂದು ಕಾರಣ ಅಂತ ಗಂಭೀರ್ ಅವರನ್ನ ಟೀಕೆ ಮಾಡಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮೇಲೆ ತನಗೆ ಒಂದು ಕಾಲದಲ್ಲಿ ಕ್ರಶ್ ಇತ್ತು ಅಂತ ಮೃಣಾಲ್ ಠಾಕೂರ್ ಹೇಳಿದ್ದಾರೆ. ಕ್ರಿಕೆಟ್ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿಯನ್ನ ಹುಚ್ಚಂತೆ ಪ್ರೀತಿಸ್ತಾ ಇದೆ ಅಂತ ಈ ಹಿಂದೆ ಹೇಳಿದ್ದ ಮೃಣಾಲ್ ಠಾಕೂರ್ ಹೇಳಿಕೆಯ ಪೋಸ್ಟ್ ಈಗ ಮತ್ತೆ ವೈರಲ್ ಆಗಿದೆ. ಕೊಹ್ಲಿ ಫೋಟೋ ಜೊತೆಗೆ ಮೃಣಾಲ್ ಅವರ ಚಿತ್ರವನ್ನು ಒಳಗೊಂಡಿರುವ ಪೋಸ್ಟ್ ಅನ್ನ ರೆಡಿಟ್ನಲ್ಲಿ ಮರು ಹಂಚಿಕೊಳ್ಳಲಾಗಿದ್ದು, ಈ ಪೋಸ್ಟ್ ಅಭಿಮಾನಿಗಳ ಗಮನ ಸೆಳೆದಿದೆ. 2024ರ ಮಹಿಳಾ T20 ವಿಶ್ವಕಪ್ ಸರಣಿಯು ಬಾಂಗ್ಲಾದೇಶದಲ್ಲಿ ಅಕ್ಟೋಬರ್ನಲ್ಲಿ ನಡೆಯಬೇಕಿತ್ತು. ವಿಶ್ವದ ಎಲ್ಲಾ ತಂಡಗಳು ಭರ್ಜರಿ ಸಿದ್ಧತೆ ನಡೆಸ್ತಾ ಇರುವಾಗಲೇ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಹೀಗಾಗಿ ಅಕ್ಟೋಬರ್ನಲ್ಲಿ ಬಾಂಗ್ಲಾದೇಶದಲ್ಲಿ T20 ವಿಶ್ವಕಪ್ ಆತಿಥ್ಯ ವಹಿಸುವುದು ಕಷ್ಟ ಎಂಬ ನಿರ್ಧಾರಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಬಂದಿದೆ. ಇದರ ಬೆನ್ನಲ್ಲೇ ಮಹಿಳಾ T20 ವಿಶ್ವಕಪ್ ಸರಣಿಯನ್ನ ಭಾರತದಲ್ಲಿ ಆಯೋಜಿಸುವ ಬಗ್ಗೆ ಮಾತುಕತೆ ನಡೀತಾ ಇದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.